ಹಾಯ್ ಎಲ್ರಿಗೂ ನಮಸ್ಕಾರ. ಕೆದವರು ಕರ್ನಾಟಕ CET 2025 ಅಡ್ಮಿಟ್ ಕಾರ್ಡನ್ನು ಇವತ್ತಾನೇ ರಿಲೀಸ್ ಮಾಡಿದ್ದಾರೆ. ಸೊ ಆ್ಯಕ್ಚುಲಿ ಡೇಟ್ ಪ್ರಕಾರ ನಾಳೆ ರಿಲೀಸ್ ಮಾಡಬೇಕಿತ್ತು, ಅಂದರೆ 7th April 2025. ಬಟ್ ಒಂದಿನ ಮುಂಚೆನೇ ಬೋರ್ಡ್ದವರು ಅಡ್ಮಿಟ್ ಕಾರ್ಡನ್ನು ರಿಲೀಸ್ ಮಾಡಿದ್ದಾರೆ. ಸೊ ಸುಮಾರು ಜನ ವಿದ್ಯಾರ್ಥಿಗಳಿಗೆ ಏನೂ ಅಡ್ಮಿಟ್ ಕಾರ್ಡ್ ಓಪನ್ ಆಗ್ತಿಲ್ಲ, ಲಿಂಕ್ ಓಪನ್ ಆಗ್ತಿಲ್ಲ, ಆಮೇಲೆ ಎರರ್ ಅಂತ ಬರ್ತಿದೆ. ಡೌನ್ಲೋಡ್ ಆದರೂ ಕೆಲವೊಂದು ಜನಕ್ಕೆ ಫೋಟೋ ಬರ್ತಿಲ್ಲ. ಆಮೇಲೆ ಸರ್ ನಾವು PCB ಮಾತ್ರ ಹಾಕಿದ್ದೀವಿ, PCM ಬರ್ತಿದೆ, PCM ಹಾಕಿದ್ದೀವಿ, PCB ಬರ್ತಿದೆ, ಅಥವಾ PCMB ಮಾತ್ರ ತೋರಿಸ್ತಿದೆ. ಆಮೇಲೆ ಅಡ್ಮಿಟ್ ಕಾರ್ಡನ್ನು ಕಲರ್ ಪ್ರಿಂಟ್ ತೊಗೊಳ್ಬೇಕಾ ಅಥವಾ ಬ್ಲ್ಯಾಕ್ ಆ್ಯಂಡ್ ವೈಟ್ ಪ್ರಿಂಟ್ ತೊಗೊಂಡ್ರೆ ನಡೆಯುತ್ತಾ, ಇದಕ್ಕೆಲ್ಲದಕ್ಕೂ ನಾವು ಇವತ್ತಿನ ವಿಡಿಯೋದಲ್ಲಿ ಡಿಸ್ಕಷನ್ ಮಾಡೋಣ. ಸೊ ಇನ್ನೂ ಯಾರು ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ, ಯು ಕ್ಯಾನ್ ಜಸ್ಟ್ ಸಬ್ಸ್ಕ್ರೈಬ್ ದ ಚಾನಲ್. ಆ್ಯಂಡ್ ಇನ್ನೂ ಯಾರು ಹಾಲ್ ಟಿಕೆಟ್ ಡೌನ್ಲೋಡ್ ಮಾಡ್ಕೊಂಡಿಲ್ಲ, ಸೊ ನಿಮ್ಮ ಫ್ರೆಂಡ್ಸ್ಗೆ ಈ ವಿಡಿಯೋನ ಮ್ಯಾಕ್ಸಿಮಮ್ ಶೇರ್ ಮಾಡಿ. ಸೊ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಯಾವ ಥರ ಹಾಲ್ ಟಿಕೆಟನ್ನು ಡೌನ್ಲೋಡ್ ಮಾಡ್ಕೋಬೇಕು CET 2025 ಅನ್ನೋದ್ರ ಬಗ್ಗೆ ಡಿಸ್ಕಷನ್ ಮಾಡೋಣ. ಡಿಸ್ಕ್ರಿಪ್ಷನಲ್ಲಿ ನಾನು ಲಿಂಕ್ ಕೊಟ್ಟಿದ್ದೀನಿ, ಆ ಲಿಂಕನ್ನು ಡೈರೆಕ್ಟಾಗಿ ನೀವು ಕ್ಲಿಕ್ ಮಾಡೋದ್ರ ಮೂಲಕ ಸೊ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಅಂತ KAದವರು ಕಾಮನ್ ಆನ್ಲೈನ್ ಅಪ್ಲಿಕೇಶನ್ 2025 ಲಾಗಿನ್ ಫಾರ್ಮ್ ಅಂತ ಕೇಳುತ್ತೆ. ಇದನ್ನು ನೀವು ಲಾಗಿನ್ ಮಾಡ್ಬೋದು, ಲಾಗಿನ್ ID, ರಿಜಿಸ್ಟರ್ ನಂಬರ್ ಹಾಕ್ಕೊಂಡು ಲಾಗಿನ್ ಮಾಡ್ಬೋದು. ಸುಮಾರು ಜನ ವಿದ್ಯಾರ್ಥಿಗಳು ಡೌಟ್ ಇದೆ, ಸರ್ ಲಾಗಿನ್ ID ಅಥವಾ ರಿಜಿಸ್ಟರ್ ನಂಬರ್ ಏನು ಹಾಕಬೇಕಂತ. ಇಲ್ಲಿ ನೀವು ಅಪ್ಲಿಕೇಶನ್ ಹಾಕುವಾಗ ನಿಮ್ಮದು ಅಪ್ಲಿಕೇಶನ್ ನಂಬರ್ ಏನಿದೆ ಅಲ್ಲ, ಆ ಅಪ್ಲಿಕೇಶನ್ ನಂಬರನ್ನು ನೀವು ಲಾಗಿನ್ ID ಅಥವಾ ರಿಜಿಸ್ಟರ್ ನಂಬರ್ ಅಂತ ಹಾಕಬೇಕು. ಇನ್ನೊಂದು ಸರ್ತಿ ಹೇಳ್ತೀನಿ, ಲಾಗಿನ್ ID ಅಥವಾ ರಿಜಿಸ್ಟರ್ ನಂಬರ್ ಅಂತ ಅಪ್ಲಿಕೇಶನ್ ID ಹಾಕಬೇಕು. ದೆನ್ ಪಾಸ್ವರ್ಡ್, ಸರ್ ಪಾಸ್ವರ್ಡ್ ಯಾವ್ದು ಹಾಕಬೇಕು? ನೀವು ಅಪ್ಲಿಕೇಶನ್ ಹಾಕುವಾಗ ಪಾಸ್ವರ್ಡ್ ಯಾವುದನ್ನು ಕ್ರಿಯೇಟ್ ಮಾಡಿದ್ರಲ್ಲ ಆ ಪಾಸ್ವರ್ಡನ್ನು ಇಲ್ಲಿ ಹಾಕಬೇಕು. ಆ್ಯಂಡ್ ಸರ್ ನಮ್ಗೆ ಪಾಸ್ವರ್ಡ್ ಗೊತ್ತಿಲ್ಲ, ಪಾಸ್ವರ್ಡ್ ಮರ್ತೋಗಿದೆ ಅಂತಂದರೆ ಇಲ್ಲಿ ಕೆಳಗಡೆ ಫಾರ್ಗೆಟ್ ಪಾಸ್ವರ್ಡ್ ಅಂತ ಇದೆ. ಯು ಕ್ಯಾನ್ ಕ್ಲಿಕ್ ಆನ್ ದಿಸ್ ಫಾರ್ಗೆಟ್ ಪಾಸ್ವರ್ಡ್. ಈ ಫಾರ್ವರ್ಡ್ ಪಾಸ್ವರ್ಡನ್ನು ಕ್ಲಿಕ್ ಮಾಡಿದ್ರೆ ನಿಮಗೆ ಪಾಸ್ವರ್ಡನ್ನು ರೀಸೆಟ್ ಮಾಡಲಿಕ್ಕೆ ಒಂದು ಪೇಜ್ ಓಪನ್ ಆಗುತ್ತೆ. OTP ಹಾಕೋದ್ರ ಮೂಲಕ ನಾವು ಏನು ಮಾಡ್ಬೋದು, ಇದನ್ನು ಪಾಸ್ವರ್ಡನ್ನು ರೀಸೆಟ್ ಮಾಡ್ಕೋಬೋದು. ಕ್ಲಿಯರ್? ಇಷ್ಟೆಲ್ಲ ನೀವು ಲಾಗಿನ್ ID ಮತ್ತು ಪಾಸ್ವರ್ಡ್ ಹಾಕಿ ಇಲ್ಲಿ ಕ್ಯಾಪ್ಚನ್ ಎಂಟ್ರ್ ಮಾಡಿ ಲಾಗಿನ್ ಅಂತ ಕೊಟ್ಬಿಟ್ರೆ ನಮಗೆ ನಿಮ್ಮ ಹಾಲ್ ಟಿಕೆಟ್ ಏನಿದೆ ಅದನ್ನು ಓಪನ್ ಆಗುತ್ತೆ. ಅದನ್ನು ನೀವು ಡೌನ್ಲೋಡ್ ಮಾಡ್ಕೋಬೋದು. ಸೊ ಡೌನ್ಲೋಡ್ ಮಾಡಿಕೊಂಡು ಸರ್ ಪ್ರಿಂಟ್ ಯಾವ ಥರ ತೊಗೊಳ್ಬೇಕಂತ ಕೇಳ್ತಿದ್ದೀರಾ. ಸೊ ಪ್ರಿಂಟು ನೀವು ಬ್ಲ್ಯಾಕ್ ಆ್ಯಂಡ್ ವೈಟ್ ಕೂಡ ತೊಗೊಳ್ಬೋದು ಅಥವಾ ಕಲರ್ ಪ್ರಿಂಟ್ ತೊಗೊಳ್ಬೋದು, ನೋ ಪ್ರಾಬ್ಲಮ್. ಒಟ್ಟಿನಲ್ಲಿ ಏನು ಪೇಜ್ ಮಾತ್ರ ಕ್ಲಿಯರ್ ಇರಬೇಕಷ್ಟೇ. ನೋಡಿ, ಫಾರ್ವರ್ಡ್ ಪಾಸ್ವರ್ಡ್ ಅಂತ ಕ್ಲಿಕ್ ಮಾಡಿದ್ರೆ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಅಗೇನ್ ನಿಮ್ಮ ಅಪ್ಲಿಕೇಶನ್ ID ಹಾಕಿ ಸೆಂಡ್ OTP ಅಂತ ಹಾಕಿದರೆ ನಿಮ್ಮ ಮೊಬೈಲ್ ನಂಬರ್ಗೆ OTP ಬರುತ್ತೆ. ಅದನ್ನು ನಾವು ಏನು ಮಾಡ್ಬೋದು, ಪಾಸ್ವರ್ಡನ್ನು ರೀಸೆಟ್ ಮಾಡ್ಕೋಬೋದು. ಇನ್ನು ಏನಪ್ಪ ಅಂತಂದರೆ ಸರ್ ನಾವು PCM ಎಕ್ಸಾಮ್ ಮಾತ್ರ ಹಾಕಿದ್ದೀವಿ ಅಥವಾ PCB ಮಾತ್ರ ಹಾಕಿದ್ದೀವಿ, ನಮಗೆ ನೋಡಿದ್ರೆ PCMB ಎಲ್ಲನೂ ಬರ್ತಿದೆ, ನೋ ಪ್ರಾಬ್ಲಮ್, ಡೌನ್ಲೋಡ್ ಮಾಡ್ಕೊಳ್ಳಿ. ನಿಮ್ಮದು ಎಕ್ಸಾಮ್ ಯಾವ್ದು ಇಲ್ಲ ಅಲ್ಲ ಅದನ್ನು ನೀವು ಸ್ಕಿಪ್ ಮಾಡ್ಬೋದು ಅಷ್ಟೇ. ಅದು ಬಿಟ್ಟರೆ ಮತ್ತೇನು ಬೇರೆ ತೊಂದರೆ ಇಲ್ಲ. ಕೆಲವೊಂದು ಜನಕ್ಕೆ ಹಾಲ್ ಟಿಕೆಟು ಡೌನ್ಲೋಡ್ ಆಗ್ತಿಲ್ಲ, ಸರ್ ಹಾಲ್ ಟಿಕೆಟ್ ನಮಗೆ ಡೌನ್ಲೋಡ್ ಆಗ್ತಿಲ್ಲ ಅಂತ ಹೇಳ್ತಿದ್ದಾರೆ. ನೋ ಪ್ರಾಬ್ಲಮ್, ಒಂದಿನ ಮುಂಚೆನೇ ಬಿಟ್ಟಿರೋದ್ರಿಂದ ಸರ್ವರು ಸ್ವಲ್ಪ ಪ್ರಾಬ್ಲಮ್ ಇದೆ. ಅಥವಾ ನೀವು ನಾಳೆ ಕೂಡ ಹಾಲ್ ಟಿಕೆಟನ್ನು ಡೌನ್ಲೋಡ್ ಮಾಡ್ಕೋಬೋದು, ಅಥವಾ ಎಕ್ಸಾಮ್ ಹಿಂದಿನ ದಿನ ಅಲ್ಲಿವರೆಗೂ ಕೂಡ ನಮಗೆ ಟೈಮ್ ಇರುತ್ತೆ. ಸೊ ಅಲ್ಲಿ ತನಕ ನಾವು ಏನು ಮಾಡ್ಬೋದು ಹೇಳ್ರಿ, ಹಾಲ್ ಟಿಕೆಟನ್ನು ಡೌನ್ಲೋಡ್ ಮಾಡ್ಕೋಬೋದು. ಅಗೇನ್ ಮತ್ತು ಇನ್ನೂ ಯಾರಿಗಾದರೂ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡ್ಬೋದು. ಸೊ ನಾನು ಹೇಳ್ದಂಗೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿದ್ದೀನಿ, ಆ ಲಿಂಕನ್ನು ಡೈರೆಕ್ಟ್ ಕ್ಲಿಕ್ ಮಾಡೋದ್ರ ಮೂಲಕ ಈ ಥರ ಪೇಜ್ ಓಪನ್ ಆಗುತ್ತೆ. ಪೇಜ್ ಓಪನ್ ಆದರೆ ಜಸ್ಟ್ ರಿಜಿಸ್ಟರ್ ನಂಬರನ್ನು, ಅಪ್ಲಿಕೇಶನ್ ID ಅಂತ ಹಾಕಿ ಪಾಸ್ವರ್ಡನ್ನು, ಆವಾಗ ಅಪ್ಲಿಕೇಶನ್ ಹಾಕುವಾಗ ಯಾವ ಪಾಸ್ವರ್ಡನ್ನು ಇಟ್ಟಿದ್ರಲ್ಲ ಆ ಪಾಸ್ವರ್ಡನ್ನು ಇಲ್ಲಿ ಹಾಕಿ ಎಂಟ್ರಿ ಕ್ಯಾಪ್ಚರ್ ಮಾಡಿ ನಾವು ಲಾಗಿನ್ ಆದರೆ ನಮಗೆ ಹಾಲ್ ಟಿಕೆಟ್ ಬರುತ್ತೆ. ಅದನ್ನು ಡೌನ್ಲೋಡ್ ಮಾಡಿಕೊಂಡು ಪ್ರಿಂಟ್ ತೊಗೊಳ್ಬೋದು. ನಮಗೆ ಸುಮಾರು ದಿನ ಟೈಮ್ ಇದೆ ಹಾಲ್ ಟಿಕೆಟನ್ನು ಮಾಡ್ಕೊಳ್ಳಿಕ್ಕೆ. ಸೊ ಆಲ್ ದಿ ಬೆಸ್ಟ್. ಎಲ್ಲರೂ ಓದ್ತಿದ್ದೀರಾ, ಚೆನ್ನಾಗಿ ಪ್ರಿಪ್ರೇಷನ್ ಮಾಡ್ತಿದ್ದೀರಾ ಅಂತ ಅಂದ್ಕೊಳ್ತೀನಿ. ಸೊ ಮತ್ತು ಮುಂದಿನ ವೀಡಿಯೋದಲ್ಲಿ ಏನಾದರೂ ಡೌಟ್ ಇದ್ದರೆ ಯು ಕ್ಯಾನ್ ಕಮೆಂಟ್ ಆನ್ ದ ಕಮೆಂಟ್ ಸೆಕ್ಷನ್. ಮತ್ತು ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಥ್ಯಾಂಕ್ ಯು.